ಅದೇನಪ್ಪ ಅದೇನೋ ಮಾತಾಡ್ಬೇಕು ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೀರ, ಅದೇನು ಮಾತಾಡು. ಓ ಮಾತಾಡ್ತೀನಿ ಇರವ, ಇರು ಮಾತಾಡ್ತೀನಿ. ಏನು ಮರೆ ಅದು? 7 ಗಂಟೆ ಇದು ಸಾವಿತ್ರಕ್ಕ ಫೋನ್ ಮಾಡಿತ್ತು. ಓಹೋ, ಯಾಕೆ ಮಾಡಿದ್ಲು? ಯಾಕೆ ಮಾಡಿದ್ಲಪ್ಪ? 7 ಗಂಟೆ ಪೂರ್ತಿಯ ಮಾತಾಡ್ಬಿಡಿ ಮಧ್ಯದಲ್ಲಿ ನನಗೆ ಮರ್ತೋದಂಗೆ ಆಯ್ತದೆ. ಫೋನ್ ಮಾಡಿ ಅವ್ರು ಹೇಳ್ತಾ ಇರೋದೇನು ಅಂದರೆ, ನನ್ನ ಮಗ ಇನ್ಸೂರೆನ್ಸ್ ಮಾಡಿಸಿದ್ದು ನಾನು ಸತ್ತ ಮೇಲೆ ನಾನು ಹೆಡ್ತಿ ಚೆನ್ನಾಗಿರಲಿ ಮಗಿನ ಸಾಕೊಂಡು ಹೋಲಿ ಅಂತ ನನ್ನ ಮಗ ಮಾಡಿಸಿದ್ದು. ಈಗ ನೋಡಿದ್ರೆ ಇವಳಿಗೆ 20 ದಿವಸ ಆಗದೆ ಮಗ ಹೋಗಿ ಗ್ಯಾನ್ ಇಲ್ದಂಗೆ ಕುಂತವಳೆ. ಏನು ಜ್ಞಾನ ಇಲ್ದಂಗೆ ಕರ್ಸ್ಕೊಳಕ್ಕೆ ಹೇಳಿದ್ರಂತೆ ಆಯ್ತೆಲ್ಲ ನೋಡ್ಕೊಳಕ್ಕೆ? ಓಹೋ, ನಾವು ಕರ್ಕೊಬರಕಿಲ್ಲ ನಾವು. ಅವನು ಹೋಗು ಕದ್ದಿ ನಾವು ನೋಡ್ಕೊಳಕಿಲ್ಲ ಅಂದಿದ್ವಾ? ಏನು ಕಮ್ಮಿ ಆಗಿತ್ತ ಮುಡಿಯೋದಕ್ಕೆ ಅರಿಯಾಗಿತ್ತ? ಯಾಕೆ ಉಣ್ಣಕ್ಕೆ ಇಕ್ತಿತ್ತಿಲ್ವ, ತಿನ್ನಕ್ಕೆ ಇಕ್ತಿತ್ತಿಲ್ವ? ಒದ್ದೆದಲ್ಲಿ ಮಾತಾಡಬೇಡ ನೀನು ಅಂತ ಹೇಳ್ತಾ ಇರೋದು ನಾನು. ಅದೇನಂಗೆ ಸುಮ್ಮನಿರು, ಮರ್ತೋಯ್ತದ ನನಗೆ. ಏನಂತೆ ಮರಿ, ಅದೇನು ಹೇಳು. ಅದಕ್ಕೆಯ ಮೂಗಿನ ಮೇಲೂ ಜ್ಞಾನಿಲ್ಲ. ಈಗ ಇನ್ನೊಂದು ಮದುವೆ ಆಗಕ್ಕೆ ನಿಂತೀವಳೆ. ನಾಳೆ ದಿವಸಕ್ಕೆ ಮಗಿನ ಭವಿಷ್ಯಕ್ಕೆ ದುಡ್ಡು ಕಾಸು ಬೇಡವಾ? 10 ಲಕ್ಷ ದುಡ್ಡು ಡೆಪಾಸಿಟ್ ಮಾಡ್ಕೊಂಡು ಮದುವೆಯಾಗ ಅವಳು ಹೊಂಟೋಗ್ಬಿಟ್ರೆ ಮಗಿನ ಭವಿಷ್ಯದ ಗತಿ ಏನು? ಹ್ಞೂ, ಮಗಿನ ಭವಿಷ್ಯದ ಗತಿ ಏನು? ಈಗ ತಂದೆ 10 ಲಕ್ಷ ನಮ್ಮ ಕೈ ಕೊಟ್ಟು ಬಿಡ್ಲಿ ಅಂತ ಕೇಳ್ತಾ ಇದ್ದಾರಾ? ಇಲ್ಲ ಹಂಗೆ ಕೇಳ್ತಾ ಇಲ್ಲ ಅವರು. 10 ಲಕ್ಷವ ಇವಳು ಮುಡಿಕೊಂಡು ಹೊಂಟೋಗ್ಬಿಟ್ರೆ ಮಗಿನಿಗೆ ನಾಳೆ ದಿವಸಕ್ಕೆ ಒಂದು ಓದಿ ಒಂದು ಕೆಲಸನೇ ತಗೋಬೇಕಾಯ್ತದೆ. ಓದ್ನಿಲ್ವಾ ಒಂದು ಅಂಗಡಿಯೋ ಪಂಗಡಿಯೋ ಏನಾರು ಒಂದು ಹಾಕಬೇಕಾಯ್ತದೆ. ಮುಂದಕ್ಕೆ ಅದಕ್ಕೆ ಜೀವನಕ್ಕೆ ದುಡ್ಡು ಬೇಡವಾ? ನಮ್ಮ ಕೈಲಿ ಕೊಡೋದು ಬೇಡ. ಮಹಾದೇವನ್ ನಿನ್ಸ್ಕೊಂಡು ಆ ಮಗಿನ ಹೆಸ್ರಿಗೆ ಡೆಪಾಸಿಟ್ ಇಟ್ಬಿಟ್ಟು ಆ ದುಡ್ಡು ಬಡ್ಡಿ ದುಡ್ಡು ಎಷ್ಟು ಬರ್ತದೆ ಬಡ್ಡಿ, ಆ ಪೂರ ಬಡ್ಡಿ ಅಲ್ಲಿಗೆ ಅಲ್ಲಿಗೆ ವಜಾಗಂಗೆ ಮಾಡೋದ. ಇಷ್ಟು ಮಾಡಿಸ್ಬೇಕು ಕಣ್ಣು ಬೀಗ್ರಿ ಅನ್ಕೊಂಡು ಫೋನ್ ಮಾಡಿದ್ರು. ನಾನೇ ಕೊಡೋಣ ಇದ್ದಿದ್ದು ದುಡ್ಡಲ್ಲೆಲ್ಲವ ಮುಂಡರು ಎಲ್ಲ 10 ಲಕ್ಷ ಹಂಚ್ಕೊಂಡಿಲ್ವ? ಅವ್ರ ತಾವಿರೋ ದುಡ್ಡು ಏನಾಗಿತ್ತದು? ಅವ್ರ ತಾವಿಲ್ವಾ? ಅದನ್ನೇ ಕೊಡ್ಲೇಳು ನಾವು ಹತ್ತು ಮುಂಡೆ ಅವಳೇ ಕೊಡ್ಲೇಳು, ಅವ್ರ 10 ಲಕ್ಷ ಅದಲ್ಲ. ಅದನ್ನ ನಾವು ಹೇಳಂಗಿಲ್ಲ. ನೀನು ಅವು ಆ ಮಗಿನ ನೋಡ್ಕೊಳಕ್ಕೆ ಆಯ್ಕಿಲ್ಲ ಅಂದಮೇಲೆ ದುಡ್ಡು ನಿನ್ಗೆ ಯಾಕವ? ಯಾಕೆ ನಿನಗೆ ಕೊಟ್ಬಿಡು. ಆ ಮಗಿನ ಹೆಸರಲ್ಲಿ ಮಡಿಕಳ್ಳಿ. ಈಗ ಹೆಂಗೋ ಶ್ರೀನಿವಾಸನ ಮದುವೆ ಐತಿಯ, ಶ್ರೀನಿವಾಸ ನೀನು ನೋಡ್ಕೊತಾನೆ. ಇನ್ಯಾಕೆ ನೀನು ತಲೆಗೆಡ್ಸ್ಕೊಂಡಿಯ ನೀನು? ಹಾಂ, ನಿನ್ಗೆ ಯಾಕೆ ದುಡ್ಡು? ಅಲ್ಲಕ್ಕನ್ ಮರಿಯ ನೀನು ಚೆನ್ನಾಗಂತ ಇದ್ದೀನಿ ನೀನು. ಓ, ಯಾಕೆ ದುಡ್ಡು ಅಂದರೆ ಮುಂದಕ್ಕೆ ದುಡ್ಡು ಕಾಸು ಬೇಡವಾ ಅವಳಿಗೆ? ಅವ್ರಿಗೆ ಕೊಡಬೇಕು, ಅವ್ರ ತವೇ ಅದಲ್ಲ ಅಷ್ಟು ಪ್ರೀತಿ ಇರೋರು. ಅವ್ರವ್ರ 10 ಲಕ್ಷ ದುಡ್ಡು ಅದಲ್ಲ ಎಲ್ಲ ಜೋಡಿಸಿ 3 ಜನ ಸೇರಿಸಿ ಕೊಡ್ಲೇಳು, ಕೊಟ್ಟು ಬಾ ಮಗಿನ ಹೆಸರಿಗೆ ಮಡಗ್ಲೇಳು. ಅಷ್ಟೊಟ್ಟೆ ಉರಿದ್ರೆ ನನ್ನ ಮಗಳ ತಗ್ರ 10 ಲಕ್ಷನೇ ಅವ್ರ ಕಣ್ಣಿಗೆ ಬಿದ್ದಿರೋದು. ಪರವಾಗಿಲ್ಲ, ಅವ್ರವೇ ಸುಮಾರಾಗೆ ಬುದ್ಧಿ ಕಲ್ತವ್ರೆ. ಬಾಯಿ ಮುಚ್ಕೊಂಡು ಕುತ್ಕಮ್ಮಿ, ಮಾತಾಡ್ತಾ ಇಲ್ವಮ್ಮಿ ನಾನು ಇಲ್ಲಿ? ಅಯ್ಯೇ, ನೀನಕ್ಕೆ ಹಿಂಗೆ ನಿಗ್ರಾಡಿಯ ಕೂತ್ಕೋ. ನಿಗ್ರಾಡ್ತೀನಿ. ಏನಾರು ನೀವು ಒಪ್ಕೊಂಡು ದುಡ್ಡು ಮುಡ್ಸಕ್ಕೆ ಒಪ್ಪನಿಲ್ಲ ಅಂದರೆ ಕಂಪ್ಲೇಂಟ್ ಕೊಟ್ಟಾರಂತೆ. ಪೊಲೀಸ್ನವ್ರು ಬಂದು ತಿಕ್ಕದ ಮೇಲೆ ಬಿಟ್ಟಾಗ ಆಮೇಲೆ ನೀವೇ ಕುಣ್ಕೊಂಡು ಹೋಗಿ ಮುಡ್ಬೇಕಾಯ್ತದೆ. ಬ್ಯಾಂಕಲ್ಲಿ ದುಡ್ಡ ಇದನ್ನ ಹೆಸರಲ್ಲಿ ಒಳ್ಳೆ ರೀತಿಲಿ ಕೊಟ್ಬಿಟ್ಟು ಮಗಿನ ದುಡ್ಡ ಇರೋದು ಕಲೀರಿ. ನಾನೇ ಕೊಡೋಣ, ನಾನು 1 ರೂಪಾಯಿ ನಾನು ಕೊಡಕ್ಕಿಲ್ಲ. ನಾನೇ ಕೊಡೋಣ, ನಾನು 1 ರೂಪಾಯಿ ಕೊಡಕ್ಕಿಲ್ಲ. ಅವ್ರ ಇಲ್ವಾ? ಓ, ಪರವಾಗಿಲ್ಲ. ಏನು ಪೊಲೀಸ್ ಅಂದ್ರೆ ಎದುರ್ಕೊಬಿಟ್ಟಾರ? ಪೊಲೀಸ್ ಕೊಡ್ಲಿ ಬಿಡಪ್ಪ, ಅದೇನು ಕೊಡ್ಲಿ ಬಿಡು, ನಾನೇನು ಎದುರ್ಕೊಳಕ್ಕಿಲ್ಲ ನಾನು. ಅವ್ರ ತಗೋ ಅದೇ 10 ಲಕ್ಷ ಇಸ್ಕಳಿ ಅಂತ ಅಂತೀನಿ ನಾನು. ಓಹೋ, ಅನ್ಬಿಡ್ತಾರೆ ನೀನು, ಅನ್ಬಿಡ್ತೀಯೇ. ಪೊಲೀಸ್ನವ್ರು ಸುಮ್ಮನೆ ಕೇಳ್ಬಿಡ್ತಾರೆ ನೀನು ಹೇಳ್ದಂಗೆ. ಅವರು ಬಾಯಿ ಮುಚ್ಕೊಂಡು ನಿನಗೆ ಆ ಮಗಿನ ನೋಡ್ಕೊಳಕ್ಕೆ ಆಯ್ಕಿಲ್ಲ ಅಂದಮೇಲೆ ಅವ್ರ ಅಪ್ಪನ ದುಡ್ಡು ಯಾಕೆ ಮರುಬದಿನ ಕೊಟ್ಬಿಟ್ಟು ಮರುಬದಿನ ಇರೋದು ಕಲಿ ನೀನು. ಗೊತ್ತು ಕಣಪ್ಪ ನಿನಗೆ ಹೊಟ್ಟೆ ಉರಿ ತಡೆಯಕಾಯ್ತಲ್ಲ ಅಂತ. ಅವ್ರೇನೋ ಸುಮ್ಮನಿದ್ದಾರೆ, ನಿನಗೆ ಸುಮ್ಮನಿರಕ್ಕಾಯ್ಕಿಲ್ವಲ್ಲ? ಹ್ಞೂ, ನನಗೆ ಸುಮ್ಮನಿರೋಕ್ಕಾಯ್ಕಿಲ್ಲ. ನಿಂತ ದುಡ್ಡಿರೋದು ನೋಡೋಕ್ಕಾಯ್ತಲ್ಲ, ಅದಕ್ಕೆ ನನಗೆ ಆಡ್ತೇವನಿ. ಅಲ್ಲ, ಪಾಲೀಸು ಅಂದ್ಕೊಂಡು ಮನೆ ಬಾಕ್ಲು ಪೊಲೀಸರು ಬಂದು ನಿಂತ್ಕೋಬೇಕಾ? ಅಲ್ಲ ಕಣವ್ವ, ಆ ಮುಂಡೆಗೆ ಈ ಮುಂಡಕ್ಕೆ ಹೊಡಿಬೇಕು ಅಲ್ಲ. ನನಗೆ ಕೊಡ್ದೀಯ ನೀನು? ಬರೀ ನೀನು ಇದೇ ಒಂದು ರೂಢಿ ಆಗ್ಬಿಟ್ಟಿದ್ದೀನಿ ನೀನು. ಹೊಡಿತೀನಿ ಅಂದ್ಬಿಟ್ಟು. ಅಲ್ಲಕನ್ ಮರೆ ಅವ್ರ ಮಾತು ಕಟ್ಕೊಂಡು ನೀನು ಬಂದಿದ್ದೀಯಲ್ಲ ನೀನು. ಅವ್ರ ತಗೊಳ್ಳುವ ದುಡ್ಡು ಅವ್ರು ಮಡಿಕೊಂಡಿಲ್ವ? 50 ಲಕ್ಷದಲ್ಲಿ ಚಿನ್ನಂಗತ್ತು, ಕಮಲಿಗತ್ತು, ಸಾವಿತ್ರಕ್ಕನ್ಗತ್ತು, ಹಾಂ ಎಲ್ಲ ಹಂಚ್ಕೊಂಡಿಲ್ವ ಅವರು? ಹಂಚ್ಕೊಂಡಿಲ್ವ ಹೇಳು? ಪದ್ಮನ್ಗತ್ತು, ಇವಳಿಗತ್ತು 50 ಸರಿ ಆಯ್ತಲ್ಲ. ಇನ್ನೇನು ಅವ್ರ ತಗೊಳ್ಳುವ ದುಡ್ಡು? ನನ್ನ ಮಗಳ ದುಡ್ಡು ಕಣ್ಣು ಬಿದ್ದಿರೋದು. ಆದ್ರೂ ಮನುಷ್ಯನಿಗೆ ಮಾನ ಮರೋದಿ ಬೇಕು. ಅವಯ್ಯ ಯಾಕೆ ಮಾಡಿಸಿದ್ರು ಇನ್ಸೂರೆನ್ಸ? ನಾನು ಸತ್ರೂ ನಾನು ಹೆಡ್ತಿ ಮಗಿನ ಚೆನ್ನಾಗಿ ಸಾಕೊಂಡು ಇರಲಿ ಅಂತ. ಇವಳು ಇನ್ನೊಂದು ಮದುವೆ ಆದಮೇಲೆ ಅವನ ದುಡ್ಡು ಇವಳಿಗೆ ಯಾಕೆ ಅಂತ ನಾನು ಕೇಳ್ತಾ ಇರೋದು. ಈ ಶ್ರೀನಿವಾಸ ಮದುವೆ ಮಾಡ್ಕೊಳ್ಳೋನು ಇವಳು ಸಾಕ್ತಾನೆ ಇದ್ದಾನ? ಆ ಮಗಿನ ಭವಿಷ್ಯಕ್ಕೆ ದುಡ್ಡು ಬೇಡವಾ? ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು? ಅಲ್ಲ, 20 ದಿವಸ ಆಗತ್ತೆ ಮಗ ಹೋಗಿ. ಆ ಮಗಿನ ಮೇಲೆ ಒಂಚೂರು ನಿಗಾವಣೆ ಇಲ್ದಾನೆ ಹಿಂಗಿದ್ದಿರಲ್ಲ ಅವನು ಮಗಳವೇ ನೀವು? ಹಿಂಗವ
ಹಿಂಗೆ ಎತ್ತು ತಾಯಿ ಅಂದ್ರೆ ನೀನು ಹೆಂಗಿರ್ಬೇಕು ನೀನು? ನಾನೇಕಪ್ಪ ಹೋಗನೆ ಒಂದು ಕಂಡೀಷನ್ ಅವರ ಚಂದಾಗಿತ್ತ ಇಷ್ಟು ವರ್ಷ ನಾನು ಸಾಕ್ನೇ ಇಲ್ವಾ ಸಲುವನೇ ಇಲ್ವಾ ಅದನ್ನ ಸಾಕ್ನಿಲ್ವಾ ಸಲುವನೇ ಇಲ್ವಾ ಹೇಳು. ನನಗೆ ಆಸೆ ಆಯ್ತಿತ್ತಿಲ್ಲ ನನ್ನ ಮಗ ಅಂತ ಇವನು ಕದ್ದೋಗು ಅಂತ ಹೇಳಿದ್ದ ನಾನು. ಕದ್ದೋಗು ಅಂತವ ನಮ್ಗೆ ಎಷ್ಟು ನಾಚಿಕೆ ಆದದ್ದು ಅಲ್ಲೆಲ್ಲವ. ಅಯ್ಯೋ ಎಲ್ಲವ್ರ ಚೆನ್ನಾಗಿ ನೋಡ್ಕೊತಿತ್ತಿಲ್ವೇನೋ ಅನ್ನ ಇತ್ತಿತ್ತಿಲ್ವೇನೋ ಅದಕ್ಕೆ ಬಂದದೆ ಅಂತ ಮಾತಾಡ್ಕೊತಾರ ಜನಗಳು. ಅವೆಲ್ಲನೂ ದೂರ್ಸಿದ್ನಲ್ಲ ನನ್ನ ಮಗ. ಅವನ್ನ ನೀನು ಮಗ ಅನ್ಕೊಂಡು ಅವ್ನು ನೋಡ್ಬೇಕು ಅವನ್ನ ಕರ್ಕೊಬಂದು ಇರ್ಸ್ಕೋಬೇಕ ನಾನು ಸತ್ರು ನನಗೆ ಬೇಕಾಗೋಗಿಲ್ಲ ಅದು ಮುಡಿಯೋದು. ಅದು ಇವತ್ತೊಂದಲ್ಲ ಅದು ಅವತ್ತಿಂದನೂ ಹಂಗೆ. ಇಲ್ಲಿ ನಾವು ಏನು ಮಾತಾಡೋದು ತಗೊಂಡೋಗಿ ಅವ್ರ ಅಜ್ಜಿಗೆ ಕಂಬ್ಳಿಗೆ ಎಲ್ಲ ಹೇಳಿ ಇವನು ಇಷ್ಟೆಲ್ಲ ಮಾಡಿದ್ದು ಗೊತ್ತಾ. ಬೇಕಾದ್ರೆ ನಂಬಿಟ್ಬಿಡ್ತಾನೆ ಅವ್ರನ್ನ ಬಿಟ್ಬಿಟ್ಟಾನೆ ಇಸ್ಕೊಳ್ಳೇಳು ಅವ್ರ ತಾಯಿ ದುಡ್ಡ ನಾನು ತಗಿರೋ ದುಡ್ಡು ಮೇಲೆ ಕಣಕ್ಕೆ ಬಿದ್ದದಲ್ಲ ಮುಡಿಯೋರಿಗೆ. ಅದೇನಂತದಾಗಲಿ ಅವ್ರು ಕಂಪ್ಲೇಂಟ್ನೇ ಕೊಡಲಿ ನಾನಂತ ದುಡ್ಡು ಕೊಡೋಕೆ ಒಪ್ಪಬೇಕಿಲ್ಲ ಕಣಪ್ಪ. ಅದೇನು ಪೊಲೀಸ್ನವ್ರು ಮುನ್ಗಡ್ಲೆ ಅವ್ರು ಬಂದ್ರು ನನಗೆ ಹೇಳೋಕೆ ಗೊತ್ತು ನನಗೆ. ಅದೇ ನಿನಗೆಲ್ಲೋ ಗಾಚಾರ ಕಿತ್ಕೊಂಡಾಗ ಹಿಂಗೆ ಆಗೋದು. ಬಿಡವ ಆಯಿತು. ಈಗ ಪೊಲೀಸ್ನವ್ರ ಮುನ್ಗಡ್ಲೆ ನೀನು ಮಾತಾಡ್ತೀನಿ ಅಂತ ಅಂದಮೇಲೆ ಮಾತಾಡುವೆ ಬಿಡು, ಮಾತಾಡುವೆ ಇನ್ನೇನು. ಮಾತಾಡೋಕ್ಕಾಯ್ತದೆ ಬಿಡಪ್ಪ. ಅದಕ್ಕೆ ತಲೆಗೆಡ್ಸ್ಕೋಬೇಕು. ಮಾತಾಡೋಕ್ಕಾಯ್ತದೆ ಬಿಡು. ಅವರು ಏನು ಪೊಲೀಸ್ನವ್ರು ಅಂದ್ಬಿಟ್ರೆ ಸಿಂಹವ ಹುಲಿಯ. ಅವ್ರಿಗೂ ಕಷ್ಟ ಸುಖ ಎಲ್ಲ ಗೊತ್ತು. ಇವ್ರು ಈ ತರ್ಕ ನಂಗೆ ಹಿಂಗೆ ಅನ್ಯಾಯ ಮಾಡಿದ್ರು ಅಂತ ಎಲ್ಲ ನಾನು ಹೇಳ್ತೀನಿ. ನೀನು ಹಂಗಾರೆ ಗಂಡ ಸತ್ತೋಗಿರೋ ಮದುವೆನೇ ಆಗ್ಬೇಡಿ ಅಂತ ಹೇಳಾರ ಪೊಲೀಸ್ನವ್ರು ಯಾರೋ ಅಂದಾರೆ. ನೋಡ್ತೀನಿ ನಾನು. ಅಲ್ಲ ಪೋರಿ ಸ್ಟೇಷನ್ಗೆ ಹೋಗೋಕ್ಕೂ ನಿಂತುಬಿಟ್ಟಲ್ಲ ನೀನು. ಕೊಟ್ಬಿಡು ಮಗಿಂಗೆ ದುಡ್ಡ ಹೋಗಿ ಮಡಿಕೊಂಡಿರ್ಲಿ ಚೆನ್ನಾಗದು ಪಾಪ. ಅದನ್ನ ಯಾಕೆ ಇದು ಮಾಡಿಯೇ ಶ್ರೀನಿವಾಸ್ ಅಂತವು ನೀನು ಸಾಕಷ್ಟು ದುಡ್ಡಿಲ್ವಾ? ನೀನು ದುಡ್ಡು ತಗೊಂಡೋಗ್ಬಿಟ್ಟು ನೀನು ಸಾಕಿಸ್ಕೋಬೇಕಾ? ಆ ಬಂಗಕ್ಕೆ ಮದುವೆ ಆಗ್ದಾರೇನು ನೀನು? ನಾನೇ ಅವನು ಕೊಡೋಣ ದುಡ್ಡ ಶ್ರೀನಿವಾಸನ್ ತಾನೇ ಯಾಕೆ ಕೊಡೋಣ ನನ್ನ ದುಡ್ಡ? ನಾನು ಅವನಿಗೂ ಕೊಡೋಕ್ಕಿಲ್ಲ. ನನ್ನ ದುಡ್ಡ ನಾನು ಮಡಿಕತ್ತೀನಿ ನಾನು. ನನಗೆ ಬೇಡ ಮುಂದೆ ಜೀವನಕ್ಕೆ ದುಡ್ಡು. ಹಂಗಾರೆ ಆ ಮಗಿನ ಬಗ್ಗೆ ಏನವ ನೀನು ಏತ್ನೇನೆ ಮಾಡೋಕ್ಕಿಲ್ವಲ್ಲ ನೀನು? ಎತ್ತೋಳು ನೀನು. ಆ ಮಗ ಏನು ಮಾಡಬೇಕು ಅಂತ ಮಾಡಿದೀಯೇ? ಏನಾರ ಆಡ್ಬಿದ್ದೋಗ್ಲಿ ಬಿಡು. ನಾನೇನು ಹೇಳಿದ್ನಪ್ಪ ನಾನು ಹೇಳಿದ್ನ ಆಡ್ಬಿದ್ದೋಗ್ಲಿ ಬಿಡು. ದುಡ್ಬಿದ್ದೋಗ್ಲಿ ಬಿಡೋದು. ನನ್ನ ಯಾರ ಕಲ್ ದೂಸ್ಬಿಟ್ಟು ಹೋದ್ಮೇಲೆ ಇನ್ನೇನು ಅದನ್ನ ಕಟ್ಕೊಂಡು ನನಗೇನು ಹೇಳು. ಈಗ ಏನು ಹೇಳೋಣ ಅವ್ರಿಗೆ? ಇನ್ನೇನು ಹೇಳಿಯೇ ಕೊಡೋಕ್ಕಿಲ್ವಂತೆ ಅವರು. ಅದೇನು ಮಾಡ್ಕೋಗಿ ಅಂತ ಇನ್ನೇನು ಹೇಳಿಯೇ ನೀನು? ಓಹೋ ಮಧ್ಯದಲ್ಲಿ ನೀನು ಇದಾಗ್ಬಿಟ್ಟಿದ್ದೀನಿ ನೀನು ಬೋಕಾರು. ಇಲ್ಲಿಂದ ಅಲ್ಲಿಗೆ ಮಾತಾಡ್ಕೊಂಡು ಆಗ್ನಾರ್ದವ್ರು ಕುಟ್ಲೆ ಎಲ್ಲ ಮಾತಾಡೋದು ನೀನು. ನಮ್ಗೆ ಯಾರಾಯ್ಕಿಲ್ಲ ಅವ್ರು ಕೂಡ ನೀನು ಚೆನ್ನಾಗಿರೋದು. ಅದೇನು ಬುದ್ಧಿ ಕಲ್ತಿದ್ದೀಯೋ? ಕಾಲ ಮಟ್ಟ ನಿನಗೆ ಗಾಚಾರ ಕೆದಿಕೊಬಿಟ್ಟದ ನಿನಗೆ. ಅದಕ್ಕೆ ಹೆಂಗೆ ಆಡ್ತಾಯಿದ್ದೀನಿ ನೀನು. ನಿನ್ನ ಒಂದು ಮಕನ ಬಡಿಯ ನಿನಗೆ. ಫೋನ್ ಮಾಡಿದ್ರು ಈ ಥರ ಅಂದ್ಬಿಟ್ಟು ಅದು ಕೇಳಿದೆ. ಎಳ್ಕೊಂಡು ಹೋಗ್ಲಾಕು ನಿನ್ನೂ ಸೇರಿಸ್ಕೊಡಕ್ಕೆ ಹೇಳ್ತೀನಿ. ಎಳ್ಕೊಂಡು ಹೋಗ್ಲಿ ನಿನ್ನುವೆ. ಕಾಲ್ತನ ಮಾಡಿದಾನ ನಾನು ಹೇಳ್ಕೊಂಡು ಹೋಗಕ್ಕೆ ಅವರು ಕಾಲ್ತನ ಮಾಡಿದಾನೆ ಹೇಳು. ಗೊತ್ತಾಯ್ತದೆ ಇವರು ಗೊತ್ತಾಯ್ತದೆ. ಅವ್ರು ಕಂಪ್ಲೇಂಟ್ ಕೊಡಲಿ ಆಮೇಲೆ ಗೊತ್ತಾಯ್ತದೆ ಸುಮ್ಮನಿರು. ಅಲ್ಲಕ್ಕಂತಪ್ಪ ಇವ್ರಿಗೇನು ಹೊಟ್ಟೆ ಉಳ್ದದ ಕಣ್ಣಿಗೆ ಏನು ಹೆಂಗೆ ಕಾಣ್ತದಲ್ಲ ನನ್ನ ಮಗಳು. 50 ಲಕ್ಷದಲ್ಲಿ ಎಲ್ಲ 10 ಲಕ್ಷ ಹಂಚಿಸ್ಕೊಂಡ್ರು ಕೇಸ ಪೊಲೀಸ್ ಸ್ಟೇಷನು ಅದು ಇದು ಅಂದ್ಕೊಂಡು ತಿರ್ಗಾ 10 ಲಕ್ಷನೂ ಇರೋದನ್ನು ಸಹಿಸ್ತಾನೆ. ತಿರ್ಗಾ ಕೇಳ್ತಾವ್ರಲ್ಲ ಎಂಥ ಕರ್ಬಲ್ ಮುಂಡ್ಯಾರ ಇರ್ಬೇಕು ಹೇಳಿ. ಮತ್ತೆ ಅವ್ರಿಗೆ ಕೊಟ್ಬಿಟ್ಟು ನನ್ನ ಮಗ ಏನು ಮಾಡೋದು? ಮಕ್ಕದ ಮೇಲೆ ಕಣ್ಣಿಲ್ವಾ? ಎಲ್ಲನೂ ಹೆಂಗೆ ಕಿತ್ಕೊಂಡ್ರಲ್ಲ ಇವರು. ಒಳ್ಳೇದದ ಅವ್ರಿಗೆ. ತಿರ್ಗಾ ಇದ್ಕು ಕಣ್ಣು ಹಾಕೊಂಡು ಕೂತವ್ರಲ್ಲ. ಅದೇನಾದದ ಆಗಲಿ ನಾವು ಯಾಕೆ ಕೊಡವ? ಅದೇನು ಕಂಪ್ಲೇಂಟ್ನ ಕೊಟ್ಟರು ಕೊಟ್ಟು ನಾವೂ ಮಾತಾಡೋದು. ಯಾಕೆ ನಮ್ಮ ದೇವರು ಬಾಯಿ ಕೊಟ್ಟಿಲ್ವ ನಮಗೆ? ಕರ್ಮ. ಸರಿ ಕಣ್ರಪ್ಪ ಬರೋವ್ರೆ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರೆ ಮತ್ತೆ ನಮಸ್ಕಾರ.